Hello, good evening everyone. This is Deepak here from MBBS Horizon. So we are the official representatives for Ukraine. So we have been sending a lot of students every year to Ukraine, Lviv University, Kharkiv, Poltava, Sumy, and we have been sending to even Kyrgyzstan, Kazakhstan also. And moreover, today we just wanted to know all the Karnataka students. ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾವು ಅಫಿಷಿಯಲ್ ರೆಪ್ರೆಸೆಂಟೇಟಿವ್ ಆಗಿ ನಿಯರ್ಲಿ 6 ಇಯರ್ಸಿಂದ ಇದನ್ನು ನಾವು ನಡೆಸ್ತಾ ಇದ್ವಿ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ಸ್ ಮಾಡಿಸಿದ್ದೀವಿ. ಎಷ್ಟೋ ಜನ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ದೇ ಹ್ಯಾವ್ ಬೀನ್ ಟು ಯುಕ್ರೈನ್, ರಷ್ಯಾ ಆ್ಯಂಡ್ ಈವನ್ ಫಿಲಿಪೈನ್ಸ್. ಆ್ಯಂಡ್ ಟುಡೇ ಆ್ಯಸ್ ಪರ್ ದ ಡಿಪಾರ್ಚರ್ ಇನ್ ದಿಸ್ ಪ್ಯಾಂಡಮಿಕ್ ಸಿಚುವೇಶನ್, ಸೊ ಇವತ್ತು ಬಂದ್ಬಿಟ್ಟು ಯುಕ್ರೈನ್ಗೆ ಅಪ್ರೂವಲ್ ಇದೆ ಫ್ಲೈಟ್ಸ್. ಸೊ ಯುಕ್ರೈನ್ಗೆ ತುಂಬ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಆ್ಯಂಡ್ ಫ್ರಮ್ ಅವರ್ ಎಂಡ್ there are students who will introduce themselves now, and most of the students, especially girl children who are been facing like the parents are not allowing them. So here are the examples here. Okay, so these people will be the motivators for you in the future. Okay, so please introduce yourself. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮೇಘ್ನಾ. ನಾನು ಕರ್ನಾಟಕ ಬೆಂಗಳೂರಿನ ಹುಡುಗಿ. ಸೊ ನಮ್ಮ ಮನೆಯಲ್ಲಿ ಈಗ ಮೆಡಿಕಲ್ ಅಂತ ಬಂದಾಗ ತುಂಬ ಖರ್ಚಾಗುತ್ತೆ ಇಂಡಿಯಾದಲ್ಲಿ ಓದಿಸ್ಬೇಕಂದ್ರೆ. ಅದು ನೀಟಲ್ಲಿ ಕಮ್ಮಿ ಮಾರ್ಕ್ಸ್ ಬಂದವರಿಗಂತೂ ತುಂಬಾ ಕಷ್ಟ ಆಗುತ್ತೆ. ಆ ಥರ ಟೈಮಲ್ಲಿ ತುಂಬ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರೋ ತಂದೆ ತಾಯಿ ತಮ್ಮ ಮಕ್ಕಳನ್ನ ಡಾಕ್ಟರ್ ಅಂದ್ಕೊಂಡವರಿಗೆ ಈ ಪ್ಲ್ಯಾಟ್ಫಾರ್ಮ್ ಅಂತ ಏನಿದೆ ಅದು ತುಂಬ ಒಳ್ಳೆಯದು, ತುಂಬ ಹೆಲ್ಪ್ಫುಲ್, ತುಂಬ ಗೈಡೆನ್ಸ್ ಕೊಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ತುಂಬ ಮೋಟಿವೇಶನ್ ಸಿಗುತ್ತೆ ನಮಗೆ ಇವ್ರ ಸೈಡಿಂದ. ಎಲ್ಲ ಹೆಲ್ಪ್ ಕೂಡ ಇವರೇ ಮಾಡ್ತಾರೆ, ನಮ್ಮದೇನೂ ಇರಲ್ಲ, ನಮ್ಮನ್ನ ಗೈಡ್ ಮಾಡ್ತಾರೆ, ಇನ್ಸ್ಟ್ರಕ್ಟ್ ಮಾಡ್ತಾರೆ. ನಾವು ಅವರು ಹೇಳ್ದಂಗೆ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಲೈಫಿನ ಫ್ಯೂಚರಲ್ಲಿ ತುಂಬ ಸೆಟ್ಲ್ ಆಗೋಕ್ಕೆ ತುಂಬ ಒಳ್ಳೆಯದು ಅನಿಸುತ್ತೆ. ಆ್ಯಂಡ್ ಮತ್ತು ಇನ್ನೊಂದು ಅಂತ ಬಂದಾಗ ತುಂಬ ಜನ ಪೇರೆಂಟ್ಸು ತಮ್ಮ ಹೆಣ್ಮಕ್ಳನ್ನ ಅಂತ ಬಂದಾಗ ತುಂಬ ಹಿಂದೇಟಾಗ್ತಾರೆ ಕಳ್ಸೋಕ್ಕೆ. ಅಯ್ಯೋ ಬೇರೆ ಪ್ರದೇಶ, ಬೇರೆ ಜನ ಹೆಂಗಿರ್ತಾರೋ ಏನು ಅಂತ. ಆ ಥರ ತೊಂದರೆ ಏನೂ ಅನಿಸಲ್ಲ, ಯಾಕಂದರೆ ತುಂಬ ಜನ ಭಾರತೀಯ ಹುಡುಗಿರು ಮತ್ತು ಹುಡುಗರು ಎಲ್ಲ ಅಲ್ಲಿ ಓದ್ತಿರ್ತಾರೆ. ನಮ್ಮ ದೇಶದಲ್ಲಿ ಬೇರೆ ಜನ ಬಂದು ಹೋದಾಗ ನಾವು ಇನ್ನೊಬ್ಬರ ದೇಶದಲ್ಲಿ ಹೋಗಿ ಇರಬೇಕು ಅಂದಾಗ ನಮಗೆ ಕಷ್ಟ ಅನಿಸ್ಬೋದು. ಆದರೆ ಅವ್ರು ಅದನ್ನೆಲ್ಲ ಈಸಿ ಮಾಡಿಕೊಡ್ತಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಬೀಯಿಂಗ್ ಅ ಪಾರ್ಟ್ ಆಫ್ ದೆಮ್. ಆ್ಯಂಡ್ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್, ತುಂಬ ಒಳ್ಳೆ ಜನ. MBBS Horizon, we are here to support you until your completion of MBBS. ಆ್ಯಂಡ್ ಬರೀ MBBS ನಾವು ಮುಗಿಸಿ ಇಂಡಿಯಾ ಬರೋವರೆಗೂ ಅಲ್ಲ, ನಮಗೆ ಇಂಟರ್ನ್ಶಿಪ್ ಮುಗಿಸಿ ಎಲ್ಲ ನಾವು ಸೆಟ್ಲ್ ಆಗೋವರೆಗೂ ಅವ್ರು ನಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ನಾವಿವತ್ತು ಲವೀವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ ಇವ್ರ ಮುಖಾಂತರ ಹೋಗ್ತಿದ್ದೀವಿ. ಆ್ಯಂಡ್ ನಾನು ಕೇಳ್ಕೊತೀನಿ, ತುಂಬ ಜನ ಆಸೆ ಆಕಾಂಕ್ಷೆಗಳಿರೋರು ಈ ಥರ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿ, ಮೀಟ್ ಮಾಡಿ, ರೆಕಮೆಂಡ್ ಮಾಡಿಸ್ಕೊಂಡು ಮುಂದೆ ಬಂದು ಸೆಟ್ಲ್ ಆದರೆ ಮತ್ತು ತುಂಬ ಒಳ್ಳೆ ಫ್ಯೂಚರ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ನಾನು ತುಂಬ ಹಾನರ್ಡ್ ಅನಿಸ್ತಿದೆ, ತುಂಬ ಹೆಮ್ಮೆ ಅನಿಸ್ತಿದೆ ಟು ಬಿ ಎ ಪಾರ್ಟ್ ಆಫ್ ದೆಮ್. ಥ್ಯಾಂಕ್ ಯು. So what do you think about MBBS Horizon? How is our support? MBBS Horizon ಇಂದ ಅಂದರೆ ನಾನಿವಾಗ ನಿಮ್ಗೆ ಹೇಳಿದೆ ಅಲ್ವಾ, ತುಂಬಾ ನಾವೇ ಹೋಗೋದಾದರೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ಅದರಲ್ಲಿ ಅರ್ಧ ನಾವು ಕೈ ಬಿಟ್ಬಿಡ್ತೀವಿ ನಮ್ಮ ಡ್ರೀಮ್ಸ್ನ. ಸೊ ಆ ಥರದಲ್ಲಿ ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋಕ್ಕೆ ನಮ್ಗೆ ಇವ್ರು ಹೆಲ್ಪ್ ಮಾಡ್ತಾರೆ. ತುಂಬ ಸಪೋರ್ಟ್ ಇರುತ್ತೆ. ವೀಸಾಯಿಂದ ಹಿಡಿದು ಪಾಸ್ಪೋರ್ಟ್, ಅಕಾಮಿಡೇಷನ್, ಹಾಸ್ಟೆಲ್ ಏನೇ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು. ನಾವು ಆ ಕಂಟ್ರಿಗೆ ಹೋಗಿ ತಲುಪಿ ಸೇಫ್ ಆಗೋವರೆಗೂ ಇವ್ರು ನಮ್ಮನ್ನು ಆರಾಮಾಗಿ ನೋಡ್ಕೊಳ್ತಾರೆ. ಅಲ್ಲಿ ಇದ್ಮೇಲೂ ನಮ್ಗೆ ಅಲ್ಲಿ ಏನು ತೊಂದರೆ ಬಂದರೂ ಇವ್ರು ನಮಗೆ ರೆಸ್ಪಾಂಡ್ ಆಗ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. MBBS Horizon ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಯಾರೇ ಬಂದ್ರೂ ಐ ಹೈಲಿ ರೆಕಮೆಂಡ್ ಬಂದು ಜಾಯಿನ್ ಆಗಿ. ನೋ ಸೆಕೆಂಡ್ ಥಾಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. So you will be a support for the next year students who will come. ನೀವು ಮುಂದೆ ಬಂದು ನಾನು ಜಾಯಿನ್ ಆಗಬೇಕು ಅಂತಿದ್ರೆ ನಮಗೂ ನಮ್ಮವ್ರು ಬರ್ತಿದ್ದಾರೆ ಅನ್ನೋ ಖುಷಿಯಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ತೊಂದರೆ ಇಲ್ದಿರ ನೀವು ಮುಂದೆ ಬರ್ಬೋದು. Okay, thank you. It was really great talking like this, because ನೀವು ಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆಸ್ ಅ ಮೋಟಿವೇಟರ್ ಯು ಆರ್. ಸೊ ನೆಕ್ಸ್ಟ್ ಇಯರ್ ನೀವು ಬಂದ್ರೂ ಯು ವಿಲ್ ಬಿ ಸ್ಟೇಯಿಂಗ್ ಇನ್ Lviv and you will be a support for the upcoming children, even for the next year. Okay, so we'll go to the next student. So please introduce yourself. ನನ್ನ ಹೆಸರು ತೇಜಸ್ವಿನಿ. ನಾನು ಬ್ಯಾಂಗ್ಳೂರಿಂದ ಬರ್ತಿದ್ದೀನಿ. ನಾನು ಈ ಲಿವಿವ್ ಯೂನಿವರ್ಸಿಟಿ ಚೂಸ್ ಮಾಡಿರೋದು ಅಂದರೆ ಅದು ಬೆಸ್ಟ್ ಅನಿಸ್ತು. ಕನ್ಸಲ್ಟೆನ್ಸಿ ಅವರೆಲ್ಲ ಚೆನ್ನಾಗಿ ಗೈಡ್ ಮಾಡಿದ್ರು. ಸೊ ವಿತ್ ದರ್ ಹೆಲ್ಪ್ ಯು ಕ್ಯಾನ್ ಚೂಸ್ ದಟ್ ಯೂನಿವರ್ಸಿಟಿ. ಸೊ ವಾಟ್ ಯು ಥಿಂಕ್ ಫ್ಯೂಚರಲ್ಲಿ ಹೆಣ್ಮಕ್ಳು ಬಂದು ಟು ಬಿಕಮ್ ಅ ಡಾಕ್ಟರ್ ಕಂಪೇರ್ ಟು ಇಂಡಿಯಾ,
ನಿಮಗೆ ಬಂದ್ಬಿಟ್ಟು ಹೈಯರ್ ಸಪೋರ್ಟು ಲಿವಿವಲ್ಲಿ ಇರ್ತದೆ ಅಂದ್ಕೊತಾ ಇದ್ದೀರಾ? ಇರುತ್ತೆ ಅನ್ಕೊತಾ ಇದ್ದೀನಿ. ಕನ್ಸಲ್ಟೆನ್ಸಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲದಕ್ಕೂ, ಅವ್ರ ಸಪೋರ್ಟ್ ಇರುತ್ತೆ, ಬರ್ಬೋದು. ಅಫ್ಕೋರ್ಸ್ ವಿ ಆರ್ ದ ಅಫಿಷಿಯಲ್ ರೆಪ್ರೆಸೆಂಟೇಟಿವ್, ಸೊ ವಿ MBBS Horizon ವಿಲ್ ಸಪೋರ್ಟ್ ಯು ಅಂಟಿಲ್ ದ ಎಂಡ್. ಬಟ್ ವಾಟ್ ಯು ಥಿಂಕ್, ಅಲ್ಲಿ ಹೋದ್ಮೇಲೆ ಕಂಪೇರ್ ಟು ಹಿಯರ್, ಇಲ್ಲಿ ಬೆಸ್ಟ್ ಯೂನಿವರ್ಸಿಟಿ ಸಿಕ್ಕಿದ್ರೆ ನಿಮ್ಗೆ ರಿಯಲಿ ಗುಡ್. ಓಕೆ, ಟಾಪ್ ಯೂನಿವರ್ಸಿಟಿ ಸಿಕ್ಕಿದ್ರೆ ರಿಯಲಿ ಗುಡ್. ಇಫ್ ನಾಟ್, ಸ್ಕೋರ್ ಬಂದು ಅಂತ ದೊಡ್ಡ ಯೂನಿವರ್ಸಿಟಿಗೆ ಸಿಗೋದು ಅಂದರೆ ಇಟ್ಸ್ ಆರ್ ಲಕ್ ಆ್ಯಂಡ್ ಗೈಡ್ ದಮ್ ಇಟ್ಸ್ ಆರ್ ಪ್ಲೆಷರ್. Correct, you're right. So what do you want to tell for the upcoming students? For a girls, I think it's best, so you can choose and come forward. Okay, so and moreover from both of your end, I just wanted to tell the other girl children, not only from Bangalore students, girl children, they will come around easily, they'll understand. But the students who are staying in North Karnataka, north side Uttara Karnataka, Shivamogga, Davangere, ಚಿಕ್ಕಮಂಗ್ಳೂರು, ಇದರಿಂದನೂ ಕಳಿಸಿದ್ವಿ ನಾವು ಸ್ಟೂಡೆಂಟ್ಸ್ನ. ಬಟ್ ಫರ್ದರಾಗೆ ತುಂಬ ಪೇರೆಂಟ್ಸ್ ಹೆದರ್ತಾರೆ ಬಿಕಾಸ್ ಆಫ್ ದ ಫಾರ್ಮರ್ ಬ್ಯಾಕ್ಗ್ರೌಂಡ್, ರೈತರ ಬ್ಯಾಕ್ಗ್ರೌಂಡ್ ಇರ್ತದೆ. ಸೊ ಅಂಥ ಸ್ಟೂಡೆಂಟ್ಸ್ಗೆ ಏನು ಹೇಳ್ಬೇಕು ಅನ್ಕೊತಾ ಇದ್ದಾರೆ? ರೈತರು ದೇಶದ ಬೆನ್ನೆಲುಬು ಅಂತ ಅಂತಾರೆ, ಆದರೆ ನಾವೊಂದು ಹೇಳೋದು, ರೈತರ ಹೆಣ್ಮಕ್ಳಾಗಿ ಹುಟ್ಟಿದ್ದು ನಾವು ನಮ್ಮ ಕಷ್ಟ ಅನ್ಕೋಬಾರ್ದು. ಬಟ್ ಈ ಥರ ಪ್ಲ್ಯಾಟ್ಫಾರ್ಮ್ ಅಂತ ಸಿಕ್ಕಿದಾಗ ಫಸ್ಟ್ ಎಲ್ಲರೂ ಯೋಚನೆ ಮಾಡೋದು ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ. ಬೇರೆ ದೇಶದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಮರ್ಯಾದೆ ಇರುತ್ತಾ, ಸೇಫ್ಟಿ ಸೆಕ್ಯೂರಿಟಿ ಇರುತ್ತಾ ಅಂತ. ನಾನು ಹೇಳ್ತೀನಿ, ಇಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ನೀವು ಇನ್ನೊಂದು ಯೋಚನೆನೇ ಬೇಡ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸೀನಿಯರ್ಸ್ ಕೂಡ ನನಗೆ ನಾವೀಗ ಹೆಂಗೆ ನಿಮಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತಿದ್ದೀವೋ, ಅಲ್ಲಿರೋ ಸೀನಿಯರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವರು ಹೇಳೋದಷ್ಟೇ, ತುಂಬ ಚೆನ್ನಾಗಿದೆ, ನಮ್ಮ ಮನೆಯಲ್ಲಿದ್ದಂಗೆ ನಮಗೆ ಫೀಲ್ ಬರುತ್ತೆ. ಆ್ಯಂಡ್ ತೊಂದರೆ ಏನೂ ಇಲ್ಲ, ಎಲ್ಲ ಮುಂದೆ ಬರ್ಬೋದು. ಆ್ಯಂಡ್ ಪೂರ್ ಪೀಪಲ್ ಕೂಡ ಅಫೋರ್ಡ್ ಮಾಡುವಷ್ಟು ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಆಗೇ ಇದೆ. ಎಲ್ಲರೂ ಮುಂದೆ ಬಂದು ಒಂದು ಒಳ್ಳೆ ಯೋಚನೆ ಮಾಡಿ. ಸೊ ಯು ಮೀನ್ ಟು ಸೇ ಕಂಪೇರ್ ಟು ಇಂಡಿಯಾ? ಕಂಪೇರ್ ಟು ಇಂಡಿಯಾ, ಬಿಕಾಸ್ ಇಂಡಿಯಾ ನಾನು ಈಗ ನಮ್ಗೆ ಬಂದಿರೋ ಸ್ಕೋರಲ್ಲಿ ಕಟ್ ಆಫ್ ಅದು ಇದು ಕೌನ್ಸಿಲಿಂಗ್ ಎಲ್ಲ ಮಾಡುವಷ್ಟರಲ್ಲಿ ಮಿನಿಮಮ್ 1.5 crore ಆದರೂ ನಾವು ಖರ್ಚು ಮಾಡಬೇಕು. ಸೊ ಅಷ್ಟು ರಿಚ್ ಪೀಪಲ್ ಅಫೋರ್ಡ್ ಮಾಡ್ತಾರೆ, ಬಟ್ ರೈತರಿಗೆ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ? ಬಟ್ ನಾವು ಬೇರೆ ಕಂಟ್ರಿಯಲ್ಲಿ ಹೋಗ್ಬೇಕಂದ್ರೆ ಅಷ್ಟು ಬರೋದೇ ಇಲ್ಲ. ಎವ್ರಿಥಿಂಗ್ ಎಲ್ಲ ಚಾರ್ಜಸ್ಸು ಇನ್ಕ್ಲೂಡ್ ಆಗಿ ಒಂದು 30 to 40 lakhsಲ್ಲಿ ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ಅಫೋರ್ಡಬಲ್. ಸೊ ಎಜುಕೇಷನ್ ಮುಗಿಸ್ಬೇಕು, ಮೆಡಿಕಲ್ ಮಾಡಬೇಕು ಅಂದರೆ ಅಷ್ಟಾದರೂ ಕೊಡಬೇಕಲ್ವಾ? Okay, even for low budget also, you mean to say the other students can, ಬೇರೆ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ ಅವ್ರ ಕೈಲಿ 30-40 lakhs ಅಫೋರ್ಡ್ ಮಾಡಿಲ್ಲ ಅಂದ್ರೂ ಅವ್ರು ಬಂದ್ಬಿಟ್ಟು ಬೇರೆ ಯೂನಿವರ್ಸಿಟೀಸ್ ಹೋಗ್ಬೋದು. ಬೇರೆ ತುಂಬ ಯೂನಿವರ್ಸಿಟೀಸ್ ಈಗ ನಾವು ಹೋಗ್ತಿರೋದು 30-40 lakhs ಇರ್ಬೋದು, ಬಟ್ ಬೇರೆ ಯೂನಿವರ್ಸಿಟೀಸಲ್ಲಿ 10 to 15 lakhsಲ್ಲಿ ಕಂಪ್ಲೀಟ್ ಆಗೋ ಯೂನಿವರ್ಸಿಟೀಸು ಇದೆ. ಸೊ ತುಂಬ ನಮ್ಮ ಬಜೆಟ್ ಅಫೋರ್ಡಬಲ್ ಆಗಿ ಬೇರೆ ಕಡೆ ಯೂನಿವರ್ಸಿಟೀಸ್ ಇವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಯಾ, ರಿಯಲಿ ಥ್ಯಾಂಕ್ ಯು ವೆರಿ ಮಚ್. ಸೊ ವಾಟ್ ಎವರ್ ಯು ಬೋತ್ ಸೆಡ್, ನೀವಿಬ್ಬರು ಹೇಳಿರೋದ್ರಿಂದ ನಿಮ್ಮ ಸಪೋರ್ಟ್ ಬಂದ್ಬಿಟ್ಟು ನಿಜವಾಗ್ಲೂ ಹೆಣ್ಮಕ್ಳಿಗೆ ಫ್ಯೂಚರಲ್ಲಿ ಕರ್ನಾಟಕದಿಂದ ಪ್ರತಿಯೊಂದು ಹೆಣ್ಮಕ್ಳು ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ಕರ್ನಾಟಕ ಎಲ್ಲ ಸ್ಟೂಡೆಂಟ್ಸು MBBS ಅಂದರೆ ಅಬ್ರಾಡ್ಗೆ ಹೋಗ್ಬೋದು, ಅವ್ರು MBBS ಮುಗಿಸ್ಕೊಂಡು ರಿಟರ್ನ್ ಬಂದು ಇಲ್ಲಿ ಸಕ್ಸಸ್ಫುಲ್ ಆಗಿರ್ಬೋದು. ಸೊ ನೆಕ್ಸ್ಟ್ ಕಮಿಂಗ್ ಟು ಅವರ್ ಸ್ಟೂಡೆಂಟ್ ಆಫ್ ಚಿಕ್ಕಮಂಗ್ಳೂರು, ಮನ್ವಿತ್. ಓಕೆ, ಸೊ ಮನ್ವಿತ್, ಹಾಂ ಸರ್, ಯಾ, ಟೆಲ್ ಅಸ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್, ಹೇಗಿದೆ? ಸೊ ನೀವು ಬರ್ತಾ ಇರೋದು ಎಲ್ಲಿಂದ? ಓಕೆನಾ, ನನ್ನ ಹೆಸರು ಮನ್ವಿತ್, ನಾನು ಚಿಕ್ಕಮಂಗ್ಳೂರು ಹತ್ರ ತರೀಕೆರೆ. ಓಕೆ, ಅಲ್ಲಿ ನಮಗೆ ಫೆಸಿಲಿಟೀಸ್ ಅಷ್ಟು ಅವೈಲೇಬಲ್ ಇರಲಿಲ್ಲ, ಅಂದರೆ ಇಲ್ಲಿಗೆ ಲಿವಿವ್ ಮೆಡಿಕಲ್ ಕಾಲೇಜಿಗೆ ಸೇರಬೇಕು ಅಂತ ಹೇಳಿ. ಹಾಗಾಗಿ ನಾವು MBBS Horizon ಅದು ಲಾಸ್ಟ್ ಮೂಮೆಂಟಲ್ಲಿ ಕನ್ಸಲ್ಟ್ ಮಾಡಿದ್ವಿ. ಅದು ಇನ್ನೇನು ಆಗ್ತಾನೇ ಇರಲಿಲ್ಲ, ಆದರೂ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆನ್ ಟೈಮ್ ನಾನು ಹೋಗೋಕ್ಕೆ ಈಗ ಹೋಗ್ತಾ ಇದ್ದೀವಿ, ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಟೈಮಿಂಗ್ಸಲ್ಲಿ ಕರೆಕ್ಟ್ ಆಗಿದೆ. ಮತ್ತು ಇನ್ನು ಯಾರಾದರೂ ಬರೋರಿದ್ರೆ ಬರ್ಬೋದು, ಅಂದರೆ ಈಗ ಯಾರನ್ನೂ ಕೇಳಬೇಕಂತ ಇಲ್ಲ. ಈಗ ನಿಮ್ಮ ಪೇರೆಂಟ್ಸ್ ಮತ್ತು ನೀವು ಡಿಸೈಡ್ ಮಾಡಿದರೆ ಸಾಕು, ಮತ್ತೆ ಇನ್ನು ಯಾರನ್ನೂ ಬೇಕಾಗಿಲ್ಲ. ನೀವು ಪಕ್ಕ ಇದು ಒಳ್ಳೆಯದು ಅಷ್ಟು. ಮತ್ತು ಓಕೆ, ಸೊ ಫ್ಯೂಚರಲ್ಲಿ ನಾರ್ತ್ ಕರ್ನಾಟಕ ಆಗಿರಲಿ ಎಲ್ಲಿಂದ ಸ್ಟೂಡೆಂಟ್ಸ್ ಬಂದ್ರೂ ನಿಮ್ಮ ಸಪೋರ್ಟ್ ಅನ್ನೋದು ಇರ್ತದೆ ಲಿವ್ ಕಡೆ? ಹಾಂ ಸರ್, ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಗಾಯ್ಸ್, 1 second, so please roll the video without the mask so that they'll come to know. Okay, so these are my students from MBBS Horizon, especially as we are the official representatives. ಕರ್ನಾಟಕದಿಂದ ಮಕ್ಕಳನ್ನು ನಾವು ಪ್ರತಿ ವರ್ಷ ಕಳಿಸ್ತಾ ಇದ್ದೀವಿ. ಸೊ ಈ ವರ್ಷವೂ ಪ್ಯಾಂಡಮಿಕ್ ಸಿಚುವೇಷನಲ್ಲೂ ಕಷ್ಟ ಬಿದ್ದು ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಪ್ರಯಾರಿಟಿಯಿಂದ ಕಂಪೇರ್ ಮಾಡಿದ್ರೆ ನೀವು ಬೇರೆ ಕಡೆ ಹೋದ್ರೂ ಸೊ ವೀಸಾಸ್ ತುಂಬ ಕಡೆ ಕ್ಯಾನ್ಸಲ್ ಆಗಿದೆ, ಸ್ಟೂಡೆಂಟ್ಸ್ ತುಂಬ ಸಫರ್ ಆಗ್ತಾ ಇದ್ದಾರೆ.
ಸೊ ನಮ್ಮ ಕಡೆ ಬಂದ್ಬಿಟ್ಟು ಏನು ತೊಂದರೆ ಇಲ್ದಿರ ವಿತೌಟ್ ಎನಿ ಹಸಲ್, ಬಿಕಾಸ್ ವಿ ಆರ್ ದ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ ಅನ್ನೋದ್ರಿಂದ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಸಿಕ್ಕಿದೆ ಪ್ರತಿಯೊಂದು ಸ್ಟೂಡೆಂಟ್ಗೂ ಇಲ್ಲಿ. ಸೊ ನಥಿಂಗ್ ಟು ವರಿ, ಫ್ಯೂಚರ್ ನಾವಿದ್ದೀವಿ, ವಿ ಆರ್ ಹಿಯರ್ ಟು ಸಪೋರ್ಟ್ ಯು, ಎಸ್ಪೆಷಲಿ ಗರ್ಲ್ ಚಿಲ್ಡ್ರನ್, ಬಿಕಾಸ್ ವಿ ಆರ್ ಕಮಿಂಗ್ ಅಕ್ರಾಸ್ ದಟ್. ತುಂಬ ಜನ ಹೆಣ್ಮಕ್ಳು ಪೇರೆಂಟ್ಸ್ ಹೋಗ್ತಾ ಇಲ್ಲ ಅನ್ನೋದ್ರಿಂದ ತುಂಬ ಜನ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಎನಿ ಆಪ್ಷನ್ ಟು ಕನ್ವಿನ್ಸ್ ಮೈ ಪೇರೆಂಟ್ಸ್ ಅಟ್ಲೀಸ್ಟ್ ಅಂತ. ಸೊ ಹಿಯರ್ ಆರ್ ದ ಆಪ್ಷನ್. Okay, so these both are the motivators for you in the future.